ನಮಸ್ತೆ ವೀಕ್ಷಕರೇ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ, ನಮ್ಮ ಒಟ್ಟು ಆರಾಧನಾ ಪದ್ಧತಿಗಳಲ್ಲೆಲ್ಲ ವಿಶಿಷ್ಟತೆ ಎನ್ನುವಂಥದ್ದು ಅದು ಭೌಗೋಳಿಕವಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಸ್ತವಾಗಿ ವಿಶಿಷ್ಟವಾಗಿ ನಮ್ಮ ಗಮನಕ್ಕೆ ಬರ್ತದೆ. ಕಾಸರಗೋಡು, ದಕ್ಷಿಣ ಕನ್ನಡ, ಈ ತುಳುನಾಡಿನ ಪ್ರದೇಶದಲ್ಲಿ ಮುಖ್ಯವಾಗಿ ದೇವರ ಜೊತೆಗೆ ದೈವಾರಾಧನೆ ಎನ್ನುವಂಥದ್ದು ಕೂಡ ಅಷ್ಟೇ ಪ್ರಸಿದ್ಧವಾಗಿರುವಂಥದ್ದು. ವಿಷ್ಣುವನ್ನು, ಮಹಾದೇವಿಯನ್ನು, ಶಿವನನ್ನು ಇವರನ್ನು ದೇವರಾಗಿ ಅದರ ಜೊತೆಗೆ ದೈವಾಂಶದಿಂದಲೂ ಕೂಡ ಪೂಜಿಸುವಂಥ ಒಂದು ಪದ್ಧತಿ ಬಹಳಷ್ಟು ಹಿಂದಿನ ಕಾಲದಿಂದ, ಪ್ರಾಚೀನ ಕಾಲದಿಂದ ಜನಜನಿತವಾಗಿರುವಂಥದ್ದು. ಇವತ್ತು ನಾನು ಇಲ್ಲಿ ಹೇಳುತ್ತಿರುವ ವಿಚಾರ ಏನು ಅಂತ ಹೇಳಿದರೆ, ದೇವಿಯ ವಿಶಿಷ್ಟ ರೂಪವಾದಂತಹ ಆ ಒಂದು ದೈವತ್ವಕ್ಕೆ ಏರಿದಂತಹ ಭಗವತಿಯ ಆರಾಧನೆಯನ್ನು ವಿಶಿಷ್ಟವಾಗಿ ಆಚರಿಸುತ್ತಿರುವಂಥ ಒಂದು ಪ್ರದೇಶದ ಬಗ್ಗೆ, ಅಲ್ಲಿಯ ಒಂದು ಕಾರ್ಯಕ್ರಮದ ಬಗ್ಗೆ ಅಥವಾ ಅಲ್ಲಿಯ ಒಂದು ಉತ್ಸವದ ಬಗ್ಗೆ. ಕಾಸರಗೋಡು ಜಿಲ್ಲೆಯ ಕಾರಡ್ಕ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿರುವಂಥದ್ದು ಆದೂರು ಎನ್ನುವಂಥ ಒಂದು ಪುಟ್ಟ ಹಳ್ಳಿ. ಬಹಳಷ್ಟು ವಿಶಿಷ್ಟವಾದಂಥ ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆ ಇರುವಂಥ ಒಂದು ಪ್ರದೇಶ. ಈ ಆದೂರಲ್ಲಿ ಬಹಳ ವಿಶೇಷವಾಗಿ ಬಹುಶಃ 300 ವರ್ಷಗಳಿಂದ ನಂತರ ಇಲ್ಲಿ ಪೆರುಂಕಳಿಯಾಟ ಎನ್ನುವಂಥ ಒಂದು ಉತ್ಸವ ಆದೂರು ಭಗವತಿ ದೇವಿಯ ಸನ್ನಿಧಿಯಲ್ಲಿ ಇದೇ ಜನವರಿ ತಿಂಗಳಲ್ಲಿ ನಡೀಲಿಕ್ಕಿದೆ. ಕಳಿಯಾಟ ಎನ್ನುವಂಥದ್ದು ವರ್ಷಕ್ಕೊಮ್ಮೆ ಎಲ್ಲ ಕಡೆ ಆಚರಿಸ್ತಿರೋ ಭಗವತಿ ಆರಾಧನೆ ಮಾಡುವಂಥ ಪದ್ಧತಿ. ಆದರೆ ಶತಮಾನಗಳಿಗೊಮ್ಮೆಯೋ 2 ಶತಮಾನಗಳಿಗೊಮ್ಮೆಯೋ ವಿಶೇಷವಾದ ಸಂದರ್ಭಗಳಲ್ಲಿ ಅದನ್ನು ಆಚರಿಸುವಂಥದ್ದು ಪೆರುಂಕಳಿಯಾಟ ಎನ್ನುವಂಥದ್ದು. ಅದು ಭಗವತಿಗೆ ಆರಾಧನಾ ಪದ್ಧತಿ. ಅಲ್ಲಿ ನಮ್ಮ ಈ ಬೋವಿ ಸಮುದಾಯದ ಪ್ರಮುಖರು, ಅವರ ಒಂದು ದೇವಾಲಯ ಆದೂರಿನಲ್ಲಿ ಬಹಳಷ್ಟು ಪ್ರಾಚೀನ ಕಾಲದಿಂದ ಪ್ರಸಿದ್ಧಿಗೆ ಬಂದಿರುವಂಥದ್ದು. ಅನೇಕ ಮಂದಿ ಆರಾಧನೆ ಮಾಡುವಂಥದ್ದು. ಆ ಕ್ಷೇತ್ರದಲ್ಲಿ ನಡೆಯುವಂಥ ಪೆರುಂಕಳಿಯಾಟ ಮಹೋತ್ಸವದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಾವು ಇವತ್ತು ಇಲ್ಲಿದ್ದೇವೆ. ಪೆರುಂಕಳಿಯಾಟ ಸಮಿತಿಯ, ಅದರ ಒಟ್ಟು ವ್ಯವಸ್ಥೆಯ ಸಮಿತಿಗೆ ರೂಪಿಸಿದಂಥ ಸಮಿತಿಯ ಕಾರ್ಯದರ್ಶಿಗಳಲ್ಲಿ ಒಬ್ಬರಾದಂತಹ ನಮ್ಮ ಆತ್ಮೀಯರು. ಅವರು ತುಳು ಕನ್ನಡ ಭಾಷೆಗೆ ಬಹಳಷ್ಟು ಕೊಡುಗೆ ನೀಡಿದವರು, ಕೇರಳ ತುಳು ಅಕಾಡೆಮಿಯ ಮೊದಲ ಸಮಿತಿಯ ಸದಸ್ಯರಾಗಿದ್ದವರು, ನಾಟಕ ಕಲಾವಿದರು, ಬರಹಗಾರರು, ಪತ್ರಕರ್ತರು ಎಲ್ಲ ಆಗಿರುವಂಥ ನನ್ನ ಆತ್ಮೀಯರಾದಂಥ ರವೀಂದ್ರ ರೈ ಮಲ್ಲಾವರ ನಮ್ಮ ಜೊತೆ ಇದ್ದಾರೆ. ಸ್ವಾಗತಗಳು ರವೀಂದ್ರ ರೈ ಮಲ್ಲಾವರ. ಇಲ್ಲಿ ವಿಶಿಷ್ಟವಾಗಿ ಈಗ ಪೆರುಂಕಳಿಯಾಟ ಮಹೋತ್ಸವ ಎನ್ನುವಂಥದ್ದು ಈ 2025 ಜನವರಿ ತಿಂಗಳಲ್ಲಿ ನಡೀಲಿಕ್ಕಿದೆ. ಜಗನ್ಮಾತೆಯಾದಂಥ ಆ ಶ್ರೀದೇವಿಯ ಭಗವತಿ ರೂಪದಲ್ಲಿ ವಿಶಿಷ್ಟವಾಗಿ ಆಚರಿಸಲ್ಪಡುವಂಥ ಒಂದು ಕಳಿಯಾಟ ಉತ್ಸವ ಇದು. ಮುಖ್ಯವಾಗಿ ಈ ಭಗವತಿ ಕ್ಷೇತ್ರದ ಇಲ್ಲಿ ಇರುವಂಥದ್ದು ಇದು ಬೋವಿ ಸಮುದಾಯದವರು ಪೂಜಿಸಿಕೊಂಡು ಬರುವಂಥ ಒಂದು ಆರಾಧನಾಲಯ. ಕಾಸರಗೋಡಿಂದ ಸುಮಾರು 30 ಕಿಲೋಮೀಟರ್ ಒಳಗಡೆ ಪ್ರದೇಶ ಇದು. ಚೆರ್ಕಳ ಜಾಲ್ಸೂರು ರಸ್ತೆಯ ಬದಿಯಲ್ಲಿರುವಂಥ ಆದೂರು ಕ್ಷೇತ್ರ ಎನ್ನುವಂಥ ನಿಮಗೆ ಆಶ್ಚರ್ಯ ಆಗುವಂಥದ್ದು. ಈ 30 ಕಿಲೋಮೀಟರ್ ಒಳಗಡೆ ಬೋವಿ ಸಮುದಾಯದವರು ಹೇಗೆ ಬಂದರು, ಅದರ ಬಗ್ಗೆ ವಿಶೇಷತೆ ಏನು ಅಂದರೆ, ಈ ಆದೂರು ಎಂಬ ಗ್ರಾಮ, ಅದು ನಮ್ಮ ಆದೂರು ಗ್ರಾಮ ಅಂದರೆ ಅದು ಪುತ್ತೂರು ಸೀಮೆಗೆ ಒಳಪಟ್ಟದ್ದು. ಪುತ್ತೂರು ಸೀಮೆಗೆ. ಆ ಪುತ್ತೂರು ಸೀಮೆಯನ್ನು ಆಳುತ್ತಿದ್ದವರು, ಈ ಭಾಗವನ್ನು ಆಳುತ್ತಿದ್ದವರು ಬಲ್ಲಾಳ ಅರಸರು. ಅವರ ಕಾಲದಲ್ಲಿ ಅವರ ಪಲ್ಲಕ್ಕಿ ಹೊರುವುದಕ್ಕೆ ಇದ್ದವರು ಈ ಬೋವಿಗಳು, ಬೋವಿ ಸಮಾಜದವರು. ಇವರು ಮಾಡಾಯಿಯಿಂದ ಬಂದವರು. ಮಾಡಾಯಿಯಿಂದ 4 ಜನ ಬೋವಿಗಳು ಇವರೊಟ್ಟಿಗೆ ಇದ್ದರು. ಆವಾಗ ಅಲ್ಲಿ ಇವರು ಕುಂಟಾರಲ್ಲಿ, ಈ ಬಲ್ಲಾಳರ ಮನೆ ಇರೋದು ಕುಂಟಾರಲ್ಲಿ, ಕುಂಟಾರ ಬೂಡ್ ಅಂತ ಹೇಳಿ ಅಲ್ಲಿ ಬಲ್ಲಾಳರ ಮನೆ ಇದ್ದದ್ದು. ಅಲ್ಲಿ ಇರುವಾಗ ಅವರಿಗೆ ಈ 4 ಜನ ಇರುವಾಗ ಅವರಿಗೆ ದರ್ಶನದಲ್ಲಿ ಇದು ನಮಗೆ ಇದು ಬೇಕು, ತೋರಿಸಿಕೊಡ್ಬೇಕು, ದೈವ ನಮಗೆ ನೆಲೆಯಾಗಬೇಕು, ಎಲ್ಲಿಯಾದರೂ ನೆಲೆ ಕೊಡ್ಬೇಕಂತ ಹೇಳಿ ಆ ದರ್ಶನ ಮುಖೇನ ತಿಳಿದು ಬಂದದ್ದು. ಹಾಗೆ ಅವರು ಬಲ್ಲಾಳರ ಅಪ್ಪಣೆ ಆಯಿತು. ಆಗ ಅವರ ಕಾರ್ಯಸ್ಥರನ್ನು ಕರೆದುಕೊಂಡು ನೀವು ಇಲ್ಲೆಲ್ಲಾದರೂ ಅವರಿಗೆ ಜಾಗ ತೋರಿಸಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದದ್ದು. ಬರುವಾಗ ಇಲ್ಲಿ ಈ ಜಾಗ ಅವರಿಗೆ ಕಂಡದ್ದು. ಇಲ್ಲಿ ಹುಲಿ ಮತ್ತು ದನ ಜೊತೆಯಾಗಿರೋದು ಅವರಿಗೆ ಕಂಡದ್ದು. ಮತ್ತೊಂದು ಕೆರೆ ಐತಿ ಇಲ್ಲಿ, ಅದು ಹುಲ್ಲಿನ ಇದರಲ್ಲಿ ಮುಚ್ಚಿಕೊಂಡು ಅದೊಂದು ಮೇಯುವಂತ ಹುಲ್ಲುಗಾವಲಾಗಿ ಕಂಡು ಅದರಲ್ಲಿ ಇದು ಎಂತ ಈ ಹುಲಿ ಮತ್ತು ದನ ಆಟ ಆಡ್ತಾ ಜೊತೆಯಾಗಿ ಒಂದೇ ಇತ್ತಲ್ಲಿ ಪರಸ್ಪರ ವಿರುದ್ಧವಾಗಿರುವುದು ಸ್ವಭಾವ ವಿರುದ್ಧ ಸ್ವಭಾವದ ಮರೆತು ಒಟ್ಟೆ ಒಂದಾಗಿದ್ದಾರೆ. ದೇವಿ ಶಕ್ತಿಯ ಕಾರಣಿಕೆ ಇದೆ ಎನ್ನುವುದರ ಸೂಚನೆ ಇತ್ತು. ಆವಾಗ ಇಲ್ಲಿ ಅವರಿಗೆ ಬಂದು ಇಲ್ಲೇ ಇದನ್ನು ಕಂಡು ಆ ದರ್ಶನ ಪಾತ್ರೆಗೆ ಮತ್ತು ಕೂಡ ದರ್ಶನ ಇದೆ, ನನಗೆ ಇಲ್ಲೇ ಸ್ಥಳ ಆಗ್ಬೋದು ಅಂತ ಹೇಳಿ ತೀರ್ಮಾನಿಸಿದರು. ಆ ಮುಖೇನ ಅವರು ಬೋವಿಗಳನ್ನೆಲ್ಲ ಕರೆದು ಇಲ್ಲಿ ಮತ್ತೆ ಬಹಳ ಪ್ರಾಚೀನ ಕಾಲ, ಸಾವಿರ ವರ್ಷಗಳ ಹಿಂದಿನ ಕಥೆ ಇದು. ಅದು ಇಲ್ಲಿಯ ಇತಿಹಾಸ. ಹೌದು. ಇಲ್ಲಿ ಮುಖ್ಯವಾಗಿ ಭಗವತಿಯನ್ನು ಆರಾಧಿಸುವುದು. ಹೌದು, ಭಗವತಿಗೆ ಕಳಿಯಾಟ ಎನ್ನುವಂಥದ್ದು ಒಂದು ಆರಾಧನಾ ಪದ್ಧತಿ. ಇದು ಪೆರುಂಗಳಿ ಆಟ. ಅದರ ಏನು ವಿಶೇಷ? ಪೆರುಂಗಳಿ ಆಟ ಅಂದ್ರೆ ದೊಡ್ಡ ಕಳಿಯಾಟ ಅಂತ.
ದೊಡ್ಡ ಕಳಿಯಾಟ. ಎಲ್ಲ ಈಗ ಇಲ್ಲಿರುವ ದೈವಗಳು ಮಾತ್ರ ಅಲ್ಲ, ಇಲ್ಲಿ ಗ್ರಾಮದಲ್ಲಿರುವಂತಹ ದೈವಗಳಿಗೆ ಕೂಡ ಕಟ್ಟಿಕೋಲದ ರೂಪದಲ್ಲಿ ಇದು ಆಗಬೇಕು ಅಂತ ದೈವಕೋಲ ಆಗಬೇಕು. ಆ ಮುಖೇನ ಪೆರುಂಗಳಿಯಾಟಕ್ಕೆ ಒಂದು ಮುನ್ನುಡಿ. ಇದು ಎಷ್ಟು ಯಾವ ಜನವರಿ ತಿಂಗಳು? ನಮ್ಮ ಈ ಬರುವ 2025 ಜನವರಿ 19ರಿಂದ 24ರವರೆಗೆ 5 ದಿವಸಗಳ 6 ದಿವಸದ ಕಾಲ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಎಲ್ಲಾ ದೈವಗಳ ಹೌದು, ಎಲ್ಲಾ ದೈವಗಳು ಅಂದ್ರೆ ಇಲ್ಲಿ ಈಗ 3 ದೈವಗಳು ಒಂದೇ ಪೀಠದಲ್ಲಿ ಇರುವುದು. 3 ಭಗವತಿ ಅಮ್ಮನವರು, 3 ಭಗವತಿ. ಅದಲ್ಲದೆ ಬಾಕಿ ದೈವ ಕುಂಟಾರ ಚಾಮುಂಡಿ, ವಿಷ್ಣುಮೂರ್ತಿ, ವೀರನ್ ದೈವ, ಅದೇ ಬೇರೆ ಬೇರೆ ರೀತಿಯ ದೈವಗಳು ಇಲ್ಲಿ ಆ ಕಟ್ಟಿಕೋಲದಲ್ಲಿ ಆಗಬೇಕು, ದೈವಕೋಲೋತ್ಸವ ಆಗಬೇಕು. ಇದು ಇದು ಹೇಗೆ ಇಲ್ಲಿ ಯಾವ ವ್ಯಾಪ್ತಿಯಿಂದ ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾರೆ? ಈಗ ಇಲ್ಲಿ ವ್ಯಾಪ್ತಿ ಎಲ್ಲಿವರೆಗಿದೆ? ಇದರ ವ್ಯಾಪ್ತಿ ಅಂದ್ರೆ ಯಾದೂರು ಗ್ರಾಮ ಇದಕ್ಕೆ ಸ್ವಲ್ಪ ಒಂದು ಅಲ್ಲಲ್ಲ, ಈ ಸಮಾಜ ಭೋವಿ ಸಮಾಜದವರು ಇಲ್ಲಿ ಭೋವಿ ಸಮಾಜ ಅಂದ್ರೆ ಸಾಧಾರಣ ಇಲ್ಲಿ ಇರುವುದು ಅಷ್ಟೇ 3 ಮನೆ. ಬಾಕಿ ಇದ್ದವರು ನೀಲೇಶ್ವರದಿಂದ ಇಲ್ಲಿ ನಮ್ಮ ಸೋಮೇಶ್ವರ ತನಕ ಇದ್ದಾರೆ ಇರುವಂತ. ಹೌದು, ಆ ಕುಟುಂಬದವರೆಲ್ಲ ಇರುವುದಲ್ಲಿ ಅಲ್ಲಿ ನೀಲೇಶ್ವರ ಸೋಮೇಶ್ವರ ತನಕ ಒಂದು ಮಲಯಾಳಿ ಮಾತನಾಡುವಂತ, ಇನ್ನೊಂದು ಸೋಮೇಶ್ವರಿಂದ ಆಚೆಗೆ ತುಳು ಕುಂದಾಪುರದವರೆಗೆ ಕಾರ್ವಿ ವಿಭಾಗದ ಅಲ್ಲಿವರೆಗೆ ಅವರ ತುಳು ಕನ್ನಡದಲ್ಲಿ ಅಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇವರ ದೈವಸ್ಥಾನದಲ್ಲಿ 11 ದೈವಸ್ಥಾನಗಳಿದೆ. ಅದರಲ್ಲಿ ಈ ದೈವಸ್ಥಾನ ಅದರಲ್ಲಿ ಪ್ರಧಾನವಾಗಿರುವಂತಹ 11ರಲ್ಲಿ ಪ್ರಾಧಾನ್ಯತೆಯನ್ನು ಪಡೆದಂತಹ ದೇವಸ್ಥಾನ. ಇಲ್ಲಿ ಹೇಗೆ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಪೂಜೆ? ಇಲ್ಲಿ ತಿಂಗಳಿಗೊಮ್ಮೆ ಪೂಜೆ ಉಂಟು. ಸಂಕ್ರಮಣ ದಿವಸ ಇಲ್ಲಿ ದೀಪ ಇಟ್ಟು ಪೂಜಿಸಿಕೊಂಡು ಬರ್ತಾರೆ. ಅದಲ್ಲದೆ ನವರಾತ್ರಿಯ 9 ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಜನೋತ್ಸವ, ಅದೇ ರೀತಿ ಬೇರೆ ಬೇರೆ ಸೇವೆಗಳು ನಡೀತಾ ಇದೆ, ಆರಾಧನೆ ಜೊತೆಗೆ ನಡೀತಾ ಇದೆ. ಮತ್ತೆ ಈ ಸಿಂಹ ಮಾಸದಲ್ಲಿ 1 ತಿಂಗಳು ಇಲ್ಲಿ ದೀಪಾರಾಧನೆ ನಡೀತದೆ. ಸುತ್ತು ದೀಪ, ಅದೇ ರೀತಿ ಬೇರೆ ಬೇರೆ ಸೇವೆಗಳೊಂದಿಗೆ ವಾರ್ಷಿಕ ಕಳಿಯಾಟ ಅದು ಇಲ್ಲ ಕಳಿಯಾಟ ಆಗಿದೆ. 12 ವರ್ಷಕ್ಕೊಮ್ಮೆ ಇದಾಗುತ್ತೆ ಅಂದ್ರೆ ನಡಾವಳಿ ಉತ್ಸವ. ಅಂದ್ರೆ ಈ ದೇವರ ಇದು ರೂಪವನ್ನು ಹೊತ್ತುಕೊಂಡು ಇಲ್ಲಿಯ ಪೂಜಾರಿಗಳು ಬಾಕಿ ದೈವಸ್ಥಾನ ಇದು ದೇವಸ್ಥಾನ. ದೇವಸ್ಥಾನದಲ್ಲಿ ಆಗುವ ರೀತಿಯಲ್ಲಿ ಬಲಿ ಬರುವಂತಹ ಕಾರ್ಯಕ್ರಮ ಇಲ್ಲಿ ಉಂಟು. ನಡಾವಳಿ ಉತ್ಸವ 12 ವರ್ಷಕ್ಕೊಮ್ಮೆ ನಡೆಯುವುದು. ಹೌದೌದು. ಈಗ ನಮ್ಮ ಗೊತ್ತಿನ ಸಾಧಾರಣ ಒಂದು 3 ಸಲ ಆಯ್ತು. ಈಗ ಇಲ್ಲಿ 4 ಸಲ ಆಯ್ತು ನಡಾವಳಿ ಉತ್ಸವ. ಅದೇ ಈ ಕಾರ್ಯಕ್ರಮ ಸಾಧಾರಣ ನಮಗೆ ಒಂದು 2021ರಲ್ಲಿ 20ರಲ್ಲಿ ಇದು ತೀರ್ಮಾನ ಮಾಡಿ. ಹೌದು, ಆ ಒಂದು 24 ದಿವಸ ಪ್ರಮುಖ ಜ್ಯೋತಿಷ್ಯರ ಮುಖೇನ 5 ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಅದೇನ್ ಮಾಡ್ಬೇಕು ಅಂತ ಅದರಲ್ಲಿ ಕಂಡ ಪ್ರಕಾರ ನಾವು ಅದನ್ನು 351 ವರ್ಷ ಆಯ್ತಲ್ಲ, ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಹಿರಿಯರು ಹೇಳ್ತಾ ಇದ್ರು ಇಲ್ಲಿ ಪೆರುಂಗಳಿಯಾಟ ಆಗಿದೆ ಅಂತ. ಅದನ್ನು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಆ ಅಷ್ಟಮಂಗಲ ಪ್ರಶ್ನೆ ಮುಖೇನ ತಿಳ್ಕೊಂಡದ್ದು ಇಟ್ಟು ಅದರಲ್ಲಿ ತಿಳ್ಕೊಂಡು ಅವಾಗ ಕೋವಿಡ್ ಕಾರಣ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಮತ್ತೆ 2ನೇ ಸಲ ಪಂಚಾಂಗ ರಾಶಿ ಇಟ್ಟಾಗ ನೀವು ಇಂಥ ಡೇಟ್ ಸಿಕ್ಕಿದ್ದು. ಅಂದ್ರೆ ಜನವರಿ ತಿಂಗಳಲ್ಲಿ, ಕಳೆದ ಇದರಲ್ಲಿ ಜನವರಿ ತಿಂಗಳು ಸಿಕ್ಕಿದ್ದು, ಮತ್ತು ಕೂಡ ಅದೇ ಜನವರಿ ತಿಂಗಳು ಸಿಕ್ಕಿದ್ದು. ಜನವರಿ 19ರಿಂದ 25ರವರೆಗೆ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ. ಹೌದೌದು. ಇಲ್ಲಿ ಹೇಗೆ ವ್ಯವಸ್ಥೆಗಳೆಲ್ಲ ಹೇಗೆ ಇದರ ಈಗ ವ್ಯವಸ್ಥೆಗಳು ಆಗ್ತಾ ಉಂಟು. ಈಗ ಅಂದ್ರೆ ಈ ಕಾರ್ಯಕ್ರಮ ನಡೆಸುವುದಕ್ಕೋಸ್ಕರ ಈಗ ಇವರು ಇಲ್ಲಿ ಇರುವುದು ಕಡಿಮೆ ಅಲ್ವಾ, ಬಾಕಿದ್ದಾರೆ ಅವರೆಲ್ಲ ದೂರದ ಹೇಳಿದಾಗ ಕಾಸರಗೋಡು ಆಚೆ ಇರುವುದಲ್ಲ. ಅವಾಗ ಇಲ್ಲಿಯ ಎಲ್ಲರನ್ನು ಊರಿನವರನ್ನೆಲ್ಲ ಸೇರಿಕೊಂಡು ಪರವೂರಿನವರೆಲ್ಲ ಸೇರಿಸಿಕೊಂಡು ಒಂದು ಸಮಿತಿಯನ್ನು ರೂಪೀಕರಣ ಮಾಡಲಾಗಿದೆ. ಹೌದು, ಅದರಲ್ಲಿ ಆದೂರು ಗುತ್ತಿನವರು, ಆದೂರು ಏಳ್ನಾಡು ಗುತ್ತಿನ ಬಿಪಿನ್ ದಾಸ್ ರೈ ಅವರು ಅಧ್ಯಕ್ಷರಾಗಿದ್ದಾರೆ. ಹೌದು, ಮತ್ತೆ ಅವರ ಕುಟುಂಬದವರು ಹರಿಶ್ಚಂದ್ರ ಬೇರಿಕೆ ಅಂತ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಮತ್ತೆ ಬಾಕಿದ್ದವರೆಲ್ಲ ಸೇರಿಸಿಕೊಂಡು ಒಂದು 1000 ಒಂದು ಜನರಿರುವಂತಹ ಸದಸ್ಯರಿರುವಂತಹ ಒಂದು ಸಮಿತಿಗೆ ರೂಪ ನೀಡಲಾಗಿದೆ. ಇದರಲ್ಲಿ ಮತ್ತೊಂದು ವಿಶಿಷ್ಟತೆಯನ್ನು ನಾವು ತಿಳ್ಕೊಂಡಾಗೆ, ಈಗ ನಾವು ಯಾವುದಾದ್ರು ಒಂದು ಉತ್ಸವ ಮಾಡುವಾಗ, ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ರಶೀದಿ ಪುಸ್ತಕಗಳನ್ನೆಲ್ಲ ಹಿಡಿದು ನಾವು ಸಾರ್ವಜನಿಕವಾಗಿ ಇದು ಮಾಡ್ತೇವೆ. ಆದ್ರೆ ಇಲ್ಲಿ ಹೇಗೆ ಅಂದ್ರೆ ಸಮುದಾಯದವರು ಮಾತ್ರವಾಗಿ ಇದ್ದುಕೊಂಡು ಅವರ ಕಡೆಯಿಂದ ಎಲ್ಲ ರೀತಿಯ ಒಂದು ನೆರವನ್ನು ನೀಡ್ತಾ ಇದ್ದಾರೆ. ಅದರ ಮುಖೇನ ಬಾಕಿದ್ದ ದಾನಿಗಳನ್ನು ಸಂಪರ್ಕಿಸಿ ನಾವು ಪಡಿತಾ ಇದ್ದೇವೆ. ಇದಕ್ಕೆ ಬೇಕಾಗಿ ಈ ಕಾರ್ಯಕ್ರಮಕ್ಕೆ ಬಾಕಿ ಈಗ ಅವರು ಕಾರ್ಯಕ್ರಮ ಮಾಡುವುದಕ್ಕೆ ಯಾರಿಂದಲೂ ತಗೊಳ್ಳುವುದಿಲ್ಲ. ಬಾಕಿ ಈಗ ವರ್ಷದಲ್ಲಿ ಎಷ್ಟೋ ಕಾರ್ಯಕ್ರಮ ನಡೀತಾ ಇದೆ, ಅದು ಅವರೇ ಎಲ್ಲ ನಡೆಸಿಕೊಡುವುದು. ಇಲ್ಲದೇ ಅದೊಂದು ವಿಶಿಷ್ಟ. ಹೌದೌದು. ಈಗ ಇಲ್ಲಿಯ ಒಟ್ಟು ಈ 6 ದಿವಸದ ಕಾರ್ಯಕ್ರಮದಲ್ಲಿ ಎಷ್ಟು ಜನರನ್ನು ಪಾಲ್ಗೊಳಿಸುವಂತ ಒಂದು ಯೋಚನೆ ಅಂತ? ಈಗ ಸಾಧಾರಣ 1 ಲಕ್ಷದ ಮೇಲೆ ಇರಬಹುದು. ಈ ಕಳಿಯಾಟ ಉತ್ಸವಕ್ಕೆ ಅಂದಾಜು ವೆಚ್ಚ ಎಷ್ಟು ಬರ್ಬೋದು? 3 ಕೋಟಿ. ಈಗ 3 ಕೋಟಿಯ ಒಂದು ದೊಡ್ಡ ಬೃಹತ್ ಆದಂತಹ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸಿರುವುದು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಧಾರ್ಮಿಕ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಸಭೆ, ಅದೇ ಬೇರೆ ಬೇರೆ ರೀತಿಯ ಇಲ್ಲಿ ಆರಾಧನೆಗಳು, ಬೇರೆ ಬೇರೆ ದೈವಗಳ ಆರಾಧನೆಗಳಾಗಬೇಕು. ಮಾತ್ರ ಇಲ್ಲಿ ಈಗ ನಿನ್ನೆಯ ದಿನ
ಉಗ್ರಾಣಕ್ಕೆ ಕುತ್ತಿಯನ್ನು ಹಾಕಿದ್ದಾರೆ ನಮ್ಮ ನೆಲ್ಲಿಕಟ್ಟೆ ಕುಂಜಿರಾಮಾಚಾರ್ಯ ಅವರು. ಅದೇ ಉಗ್ರಾಣಕ್ಕೆ ಅಲ್ಲಿ ಕೆಲಸ ಶುರು ಮಾಡಲಿಕ್ಕಿದ್ದಾರೆ, ಆರಂಭಿಸಲಿದ್ದಾರೆ. ಅದೇ ರೀತಿಯಲ್ಲಿ ಬಾಕಿ ಚಪ್ಪರದ ವ್ಯವಸ್ಥೆ, ಕೊಡಿಯಡಿಗಳೆಲ್ಲ ಈ ಭಾಗದಲ್ಲಿ ಬರ್ತದೆ. ಬಾಕಿ ದೈವಗಳು ಕೊಲಗಳು ಕೆಲವು ಅಲ್ಲಿ ಹೊರಗೆ, ಕೆಲವು ಬೇರೆ ಬೇರೆ ಸಮುದಾಯದವರು ಇಲ್ಲಿ ದೈವ ಕೊಲವನ್ನ ನಡೆಸಿಕೊಡ್ತಾರೆ. ಹೌದು, ಇಲ್ಲಿ ಮುಖ್ಯವಾಗಿ ಭಗವತಿಯನ್ನು ಭಗವತಿ, ಹೌದು ಭಗವತಿ. ಇಲ್ಲಿ ಆ ಭಗವತಿಯ ಒಂದು ಕಾರ್ಣಿಕದ ಒಂದು ಮಹತ್ವವನ್ನು ಹೇಳುವಂತ ವಿಚಾರಗಳು, ಅದರ ಬಗ್ಗೆ ಏನಾದ್ರು ಹೇಳ್ಬೋದು? ಮಹತ್ವ ಅಂದ್ರೆ ಇಲ್ಲೀಗ ನಂಬಿದವರಿಗೆ ಎಲ್ಲ ಈಗ ಸಾಧಾರಣ ಎಲ್ಲ ಹರಕೆ ಹೊತ್ತುಕೊಳ್ತಾರೆ. ಯಾವುದೇ ಒಂದು ಹರಕೆ ಹೊತ್ತುಕೊಂಡ್ರೆ ಅದಕ್ಕೆ ಶಮನ ಆಗ್ತದೆ ಬೇಗ. ಸರ್ವ ಸಮಾಜದವರು ಬಂದು ಇದು ಅಂತ ಹರಕೆಯನ್ನು ಹೇಳ್ಕೊಳ್ತಾರೆ. ಅದು ಎಲ್ಲರಿಗೆ ದೇವಿ ಅನುಗ್ರಹ ನೀಡುತ್ತಾರೆ. ನಂಬಿದ ಆ ರೀತಿ ಒಂದು ಬೆಳವಣಿಗೆ ಉಂಟು. ಹೌದೌದು. ಮೊದಲಂದ್ರೆ ಅವರ ಸಮುದಾಯದವರು ಮಾತ್ರ ಸೇರಿಕೊಂಡು ಮಾಡ್ತಿದ್ರು. ಈಗ ಊರು ಸೇರಿ ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಜನ ಒಂದು ಅಷ್ಟು ಜನ ಸೇರಿ ಗ್ರಾಮದ ಒಂದು ಉತ್ಸವವಾಗಿ ಇಲ್ಲೇ ಪಕ್ಕದಲ್ಲಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಹೌದು, ಪ್ರಾಚೀನವಾದ ದೇವಸ್ಥಾನ. ಈ ಭಗವತಿ ದೈವಗಳ ಅಲ್ಲಿ ಜಾತ್ರೋತ್ಸವದ ಸಮಯದಲ್ಲಿ ಭೂತಬಲಿ ಅಂತ ಹೇಳ್ತಾರೆ. ಆ ಭೂತಬಲಿಗೆ ಒಂದು ದಿವಸ, ಈಗ ಮೊದಲನೇ ದಿವಸ ಅಲ್ಲಿ ದೇವರ ಬಲಿ ಉತ್ಸವ ಆರಂಭ ಆಯ್ತಂದ್ರೆ ಮರುದಿನ ಮಧ್ಯಾಹ್ನ ಇಲ್ಲಿಂದ ದರ್ಶನ ಮುಖೇನ ಭಗವತಿಯವರು ಅಲ್ಲಿ ಹೋಗ್ಬೇಕು. ಹೌದು, ಅದು ಭೂತಬಲಿ ಉತ್ಸವ ಅಂತ ಹೇಳ್ತಾರೆ. ಹೌದು, ಅದು ಆ ದಿವಸ ಅಲ್ಲಿ ಹೋಗಿ ದೇವರ ಎದುರುಗಡೆ ಈ ದೈವಗಳ ನರ್ತನ ಆಗಬೇಕು. ಹೌದು. ಇಲ್ಲಿ ಮತ್ತೊಂದು ನಾನು ಕೇಳಿದ್ದು ಇಲ್ಲಿಯ ಈ ಒಂದು ಪೆರುಂ ಕಳಿಯಾಟದ ಅಂಗವಾಗಿ ಇದಕ್ಕೆ ಸೇರಿದ ಪ್ರಮುಖ ಮನೆಗಳಿಗೆ ಸ್ವತಃ ದೈವಗಳೇ ದರ್ಶನದಲ್ಲಿ ಹೋಗಿ ಅದು ಏನು ಅಂತ ಆಮಂತ್ರಣ. ಅದಂದ್ರೆ ನಮ್ಮ ಈ ಇದಕ್ಕೆ ಸಂಬಂಧಪಟ್ಟ ಮನೆತನಗಳು, ಆ ಮನೆತನಗಳಿಗೆ ಆ ರೀತಿಯಲ್ಲಿ ದರ್ಶನ ಮುಖೇನ ಇಲ್ಲಿಯ ಇದು ಆಚಾರ ಕರ್ಮಿಗಳು ಆ ರೀತಿಯಲ್ಲಿ ಇಲ್ಲಿ ದರ್ಶನ ಮುಖೇನ ಹೋಗಿ ಅವರಿಗೆ ಹೇಳಿಕೊಟ್ಟು ಬಂದದ್ದು. ಆರಂಭದಲ್ಲಿ ಗ್ರಾಮ ದೇವಸ್ಥಾನಕ್ಕೆ ಹೋದ್ದು, ತದನಂತರ ಆದೂರು ಗುತ್ತು, ಅದೇ ಕಾನಕೋಡು ತರವಾಡು ಮನೆಗೆ, ಮತ್ತೆ ನಮ್ಮ ಈ ಕ್ಷೇತ್ರದ ತಂತ್ರಿಯವರಿರಾದಂತಹ ವಾಸುದೇವ ತಂತ್ರಿ, ಅದೇ ರವೀಶ್ ತಂತ್ರಿ ಇವರ ಮನೆತನಕ್ಕೆ ಹೋಗಿ ಕುಂಟಾರು, ಅಲ್ಲಿ ಕೂಡ ಹೇಳಿಕೆಯನ್ನ ನೀಡಲಾಗಿದೆ. ಮತ್ತೆ ಕೆಲವು ಹತ್ತಿರದಲ್ಲಿರುವಂತಹ ಬೇರೆ ಕುಟುಂಬದ ಮನೆಗಳು, ತರವಾಡು ಮನೆಗಳು, ಭಜನಾ ಮಂದಿರಗಳು, ಈಗ ಎಲ್ಲರಿಗೂ ಆ ರೀತಿಯಲ್ಲಿ ದರ್ಶನದ ಮುಖೇನ ಹೋಗಿ ಆಮಂತ್ರಣವನ್ನ ನೀಡಲಾಗಿದೆ. ಎಲ್ಲರ ಸಹಕಾರ, ಒಂದು ರೀತಿಯ ಬೆಂಬಲ ಉತ್ಸವಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಈಗಾಗಲೇ ಬಂದಿದೆ. ಇನ್ನೀಗ ಕಾರ್ಯಕ್ರಮಕ್ಕೆ ದಿನಗಳಷ್ಟೇ ಇರುವುದು. ಅದರಲ್ಲಿ ಮಳೆಯೂ ಸ್ವಲ್ಪ ಬಂದು ಅಡಚಣೆ ಕೊಡ್ತಿದೆ, ಆದರೂ ನಾವು ಅದನ್ನು ನಿರಂತರವಾಗಿ ಕೆಲಸ ಮಾಡುವ ರೀತಿಯಲ್ಲಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಈ ಒಂದು ಕ್ಷೇತ್ರದ ಮುಂಭಾಗದಲ್ಲಿ ವಿಶಾಲವಾದ ರೀತಿಯಲ್ಲಿ ವ್ಯವಸ್ಥೆಗಳಿಗೋಸ್ಕರ ಗುಡ್ಡವನ್ನು ಕಡಿದು ಸಮತಟ್ಟುಗೊಳಿಸಲಾಗಿದೆ. ಆ ಮೂಲಕ ಅದನ್ನು ನೋಡುವಾಗಲೇ ನಮಗೆ ಒಂದು ಅದರ ಯಶಸ್ಸಿನ ಒಂದು ಕಾರ್ಯಕ್ರಮದ ಯಶಸ್ಸಿನ ಒಂದು ಇದು ಕಾಣ್ತಾ ಇದೆ, ಲಕ್ಷಣಗಳು ಕಾಣಿಸ್ತಾ ಇದೆ. ಆಗ್ಲಿ ರವೀಂದ್ರ ರೈಗಳೇ, ಏನು ನೀವು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟರ ಮಟ್ಟಿಗೆ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ನಮ್ಮ ಜಿಲ್ಲೆಯಲ್ಲಿ ಕಾಸರಗೋಡಲ್ಲಿ ಒಂದಷ್ಟು ತುಂಬಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಇದೀಗ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇದಕ್ಕಿಂತ ಮೊದಲು ಮಾಡಿದ್ದೀರಿ. ಈ ಪೆರುಂಕಳಿಯಾಟದಲ್ಲಿ ಕೂಡ ನಿಮ್ಮ ಒಂದು ಆ ಒಂದು ನೇತೃತ್ವದ ನಿಮ್ಮೆಲ್ಲರ ತಂಡದ ಒಂದು ಇದು ಕಾಣಿಸ್ತಾ ಇದೆ. ಒಟ್ಟಿಗೆ ಮಾಡ್ತಾ ಇದ್ದೀರಿ, ಒಂದೇ ಮನಸ್ಸಿನಿಂದ. ಅಂದ್ರೆ ಸಕಲ ಜನರಿಗೂ ಸನ್ಮಂಗಳವನ್ನು ಭಗವತಿ ಕೊಡ್ಲಿ ಎನ್ನುವುದೇ ಈ ಉತ್ಸವದ ಪ್ರಧಾನ ಲಕ್ಷ್ಯ ಅಂತ ಈ ಸಂದರ್ಭದಲ್ಲಿ ದೇವರನ್ನು ನೆನೆಸುತ್ತಾ ಈ ಕ್ಷೇತ್ರದ ಭಾಸ್ಕರನ್ ಕಾರ್ನವರು ಇತ್ತೀಚೆಗೆ ಒಂದು 10 ವರ್ಷಗಳಿಂದ ಈ ದೇವಿಯ ಸೇವೆ ಮಾಡ್ತಾರೆ. നിങ്ങളുടെ ഒരു അനുഭവം ദേവി ഭഗവതിയുടെ പറ്റി പറയും. ഇപ്പോൾ ഞങ്ങൾക്ക് സേവ ചെയ്യുന്നതിൽ യാതൊരു തരത്തിലുള്ള കുറവ് വന്നിട്ടില്ല. നല്ല രീതിയിൽ അമ്മനെ വിശ്വസിച്ചിട്ടുണ്ടെങ്കിൽ എല്ലാ കാര്യങ്ങളും നടത്തി തരുന്നു. പിന്നെ ഇപ്പോൾ ഞാൻ ഇവിടെ തന്നെ താമസം പൂജാരി ഉണ്ടായിരുന്നു 10-23 കൊല്ലം. അവര് മകൻ വീട് കെട്ടിയതുകൊണ്ട് അവിടെ പോയി സന്ധ്യാസമയത്ത് ദൈവത്തിന് വരുന്നുണ്ട്. ഇപ്പൊ ഞാനാണ് താമസിക്കുന്നത്. 3 വർഷത്തിനടുക്കായി അല്ലേ, 3 വർഷത്തിനടുക്കായി. ബുദ്ധിമുട്ടാക്കിയിട്ടില്ല, നല്ല അനുഭവം. നിങ്ങളുടെ എല്ലാ നല്ലതിനും ദൈവം രക്ഷിക്കുന്നുണ്ട്, നിങ്ങൾക്ക് ആ ഒരു വിശ്വാസം ഇതുവരെ ഉണ്ടല്ലേ? അപ്പോൾ ഈ കളിയാട്ടം വലിയ ഒരു സംഭവമായിട്ട്. അതെ, കളിയാട്ടത്തിന് എന്തൊരു ഏറെക്കുറെ വരുത്താതെ നടത്തിക്കണം. നിങ്ങൾ വേറെ കളിയാട്ടം കണ്ടിട്ടുണ്ടോ? പെരുങ്കളിയാട്ടം കണ്ടില്ല. ഇല്ല. കളിയാട്ടം സാധാരണ ഉച്ചിലം, പിന്നെ ഇവിടെ മാണിക്കോത്തെല്ലാം കണ്ടേനെ. പെരുങ്കളിയാട്ടം കണ്ടിട്ടില്ല. പെരുങ്കളിയാട്ടം ഞങ്ങൾ അച്ഛനും വരെ കണ്ടിട്ടില്ല. ഇങ്ങനെ പറഞ്ഞു കേട്ടതല്ല. 351 വർഷമായി. അന്ന് ആ സമയത്ത് കളിയാട്ടം കഴിക്കുന്ന സമയത്ത് അന്ന് അച്ഛൻ പറഞ്ഞത് ഒരു മൂട കടു എന്ത് ചെയ്യുന്നു
ಒಂದು ಮುಡಿ ಒಂದು ಮುಡಿ ಕಡು ಸಾಸಿವೆ ಸಾಸಿವೆ ಆ ಇದಕ್ಕೆ ಮುಗ್ದಿದೆ ಅಂತ ಆ ಆ കളിಯಾಟಕ್ಕೆ കളിಯಾಟಕ್ಕೆ ಒಂದು ಮುಡಿ ಸಾಸಿವೆ ಒಂದು ಮುಡಿ ಸಾಸಿವೆ ಸುಮಾರು ಒಂದು 40 ಕಿಲೋನ ಬರ್ತಲ್ಲ ಒಂದು ಹೌದೌದು ಅಲ್ಲ 41 ಕಿಲೋನ 42 ಅಷ್ಟು ಸಾಸಿವೆ ಆ ಕಾಲದಲ್ಲಿ ആ കാലದಲ್ಲಿ ಆಗಿದೆ ಇದಕ್ಕೆ ಮುಗ್ದಿದೆ ಅಂತ അച്ഛനോട് പറഞ്ഞു അച്ഛനോട് വേറെ ആള് പറഞ്ഞു വേറെ ആൾ പറഞ്ഞു ഇങ്ങനെ പറഞ്ഞു അയാൾ കണ്ടിട്ടല്ല അതിന്റെ എത്രയോ മുമ്പായ സംഭവം അതെ അവര് 300 വർഷം മുമ്പ് അത് അവർ പറഞ്ഞു വേണം തലമുറയായിട്ട് ഇങ്ങനെ പറഞ്ഞു മനസ്സിലായി ಇದಕ್ಕೆ ಸಾಕ್ಷಿಯಾಗಿ ಒಂದು ಕಲಶ ಪಾತ್ರ ಇದೆ ಆ ಸಮಯದಲ್ಲಿ ರಂಗಳಿಯಾಟ ನಡೆದಿದೆ ಎಂಬುದನ್ನು ಆ ಕಾಲದ್ದು ಒಂದು ಕಲಶ ಪಾತ್ರ ಇದೆ. ಬರೆದಿದೆಯಾ ಹೌದೌದು ಅದನ್ನು ಮತ್ತೆ ಪುರಾವಸ್ತು ಇವರಿಗೆ ಕೊಟ್ಟು ಅದರ ವರ್ಷವನ್ನು ತಿಳ್ಕೊಳ್ಳಬೇಕು 351 ವರ್ಷ ಅವರು 351 ವರ್ಷ ಆ ಆಧಾರದಲ್ಲಿ ಈಗ ಆಧಾರದಲ್ಲಿ ಇದನ್ನು ನಾವು ಬಹಳಷ್ಟು ಒಂದು ಪ್ರಾಚೀನ ಹಿನ್ನೆಲೆ ವೈಜ್ಞಾನಿಕವಾಗಿ ಸಾಬೀತು ಆಗಿದೆ ಅಂತ ಹೇಳುದು ಅದು ಇಲ್ಲದ್ದೇ ಒಂದು ವಿಶೇಷ. ಹೌದು ಹಾಗೆ ತುಂಬಾ ಒಳ್ಳೆಯದು. ಇಬ್ಬರಿಗೂ ಕೂಡ ವಂದನೆಗಳು. ಈ ಆದೂರು ಪೆರುಂಕಳಿಯಾಟ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಅನೇಕ ಮಂದಿ ಇದ್ದಾರೆ ಈಗ. ಮನೋಹರಕ್ಕೆ ನಿಗಳಿಂದ ಮೀಡಿಯನ್ ಚೇರ್ಮನ್, ಈ ಮಾಧ್ಯಮ ಕ್ಷೇತ್ರದ ಅಧ್ಯಕ್ಷರು, ಮಾಧ್ಯಮ ವಿಭಾಗದ ಈ ಪೆರುಂಕಳಿಯಾಟ ಉತ್ಸವ ಮಾಧ್ಯಮ ವಿಭಾಗದ അധ്യക്ഷർ ನಮ್ಮ ജೊತೆ ഇದ್ದಾರೆ. നിങ്ങൾക്ക് സ്വാഗതം. ഇപ്പോൾ കുറേ കൊല്ലം 3 ശതമാനമായിട്ട് ഇപ്പോൾ നടക്കുന്നു. 3.5 ശതമാനത്തിൻ്റെ ശേഷമാണ് ഈ കളിയാട്ടം നടക്കുന്നത്. അപ്പോൾ ഇപ്പോൾ എങ്ങനെയാണ് നിങ്ങൾക്ക് എന്ത് തോന്നുന്നുണ്ട് ഇപ്പോൾ ഈ കളിയാട്ടത്തിനെ പറ്റി? കളിയാട്ടത്തിനെ പറ്റി പറഞ്ഞെങ്കിൽ ഞങ്ങളെല്ലാവരും ഒരു 351 വർഷത്തിന് ശേഷം ഉത്തരമലബാറിൽ തന്നെ പുരാതന ക്ഷേത്രമായ ആദൂർ ഭഗവതി ക്ഷേത്രത്തിൽ ഒരു ഉത്സവം നടക്കുന്നതിൻ്റെ എല്ലാ ഒരുക്കങ്ങളും സന്തോഷങ്ങളും നാട്ടുകാർ എല്ലാം ഏറ്റെടുത്ത് കഴിഞ്ഞ് അതിന് ഭയങ്കര സന്തോഷമായിട്ടായിട്ടാണ് ഞങ്ങൾക്ക് എല്ലാവർക്കും ഉള്ളത്. കാരണം ഇതൊരു 3 തലമുറ കാണാത്തൊരു ഭാഗ്യം ഞങ്ങൾക്ക് ലഭിച്ചതിന് ഭയങ്കര സന്തോഷവും കാര്യങ്ങളും ഉണ്ട്. ഇപ്പോൾ ഈ ബോവി സമാജത്തിൻ്റെ നിങ്ങളുടെ ആ ഒരു സമാജത്തിൻ്റെ ആരാധ്യ മൂർത്തിയാണ് ഇവിടുത്തെ ഭഗവതി അല്ലേ? പക്ഷെ ഇവിടെ എല്ലാവരും കൂടിയിട്ടാണ് ഇപ്പോൾ ചെയ്യുന്നത്. ഇപ്പോൾ മറ്റുള്ള കാസർഗോഡും ഭാഗത്തും നീലേശ്വര ഭാഗത്തു നിന്നുള്ള ആ ഒരു സപ്പോർട്ട് എങ്ങനെയുണ്ട് നിങ്ങൾക്ക്? അത് ഞങ്ങൾക്ക് സമുദായ സഭയുണ്ട്, താനുണ്ട്. കിഷോർ കുമാർ. ഓക്കെ, നിങ്ങളുടെ സ്ഥാനമുണ്ട്. 11 അമ്പലം, 11 ക്ഷേത്രങ്ങളുണ്ട്. ഒന്ന് വിട്ലത്തുണ്ട്, വിട്ലത്തുണ്ട് കർണാടകത്തിൽ വിട്ലത്തുണ്ട്. പിന്നെ ഓമഞ്ചൂർ, പിന്നെ ഉദ്യാവര ഉಡುപ്പി ഉദ്യാവര മഞ്ചേശ്വരം, കണ്ണുതീർത്ഥം, ഉപ്പളുണ്ട്, കുമ്പളേന്, കാർല, പിന്നെ ആദൂർ, നീലേശ്വരം, പിന്നെ മാണിക്കോത്ത്, അതൊന്നല്ലേ മണിക്കൊത്തുണ്ട്, കാഞ്ഞങ്ങാട് മാണിക്കോത്ത്. പിന്നെ ഒന്ന് വിട്ലത്ത്, പിന്നെ ഇവിടെ കാടങ്കോട് അതൊന്നുണ്ട്. ഭയങ്കര തിരുക്കൽപുരം. ഇപ്പൊ നിങ്ങളുടെ ഈ വീട്ടിലെല്ലാം ഇതിന്റെ ഭഗവതിയുടെ സാന്നിധ്യം നിങ്ങൾ ആരാധിക്കുന്നുണ്ടോ? ഞങ്ങളെ അമ്പലത്തിൽ ഞങ്ങളെ സമുദായക്കാരെല്ലാം ഞങ്ങളെ അമ്പലത്തിന്റെ ഈ ഭഗവതി അമ്മനെ എല്ലാവർക്കും ആരാധിക്കുന്നു. പുതിയ തലമുറ ഇപ്പൊ ഞാൻ ചോദിക്കുന്നത്, ഇപ്പൊ നമ്മള് കുറച്ച് വയസ്സായ ആൾക്കാർ, നമ്മൾ പഴയ ആൾക്കാരൊക്കെ ഇത് ചെയ്യുന്നുണ്ട്. ഈ പുതിയ തലമുറ ഇത് എങ്ങനെയാണ് എടുക്കുന്നത്? നിങ്ങൾക്ക് എങ്ങനെ കാണുന്നുണ്ട് പുതിയ തലമുറ? ഇപ്പൊ കളിയാട്ടം, പെരും കളിയാട്ടം നിങ്ങളിപ്പോ കമ്മിറ്റിയിലാക്കിയിട്ടുണ്ട്. അപ്പൊ അതിൽ കാണാം പുതിയ തലമുറ എങ്ങനെയാണ് ഇടപെടൽ, എങ്ങനെയുണ്ട് നിങ്ങൾക്ക് എങ്ങനെ കാണുന്നത്? പുതിയ തലമുറയോട് ഞങ്ങളുടെ ഇപ്പൊ ഭയങ്കര നല്ല നല്ല സപ്പോർട്ട് ഉണ്ട്. അത് ഞങ്ങളെ ഏരിയമാരെല്ലാം ഇതിനെ പറ്റിയിട്ട് മുമ്പേ ഈ ചരിത്രം പറ്റിയിട്ട് ഞങ്ങളെ ഏരിയമാർ ഞങ്ങളെ സമുദായത്തിന്റെ എല്ലാ കുഞ്ഞുങ്ങൾക്ക് കുട്ടികൾ പറഞ്ഞു കൊടുത്തിട്ടുണ്ട്. ഇവിടുത്തെ മഹത്വം എന്ത്, ഞങ്ങളുടെ സമുദായം എന്ത്, ഇതിനെ കുറിച്ച് ഫുള്ള് പറഞ്ഞു കൊടുത്തിട്ടുണ്ട്. അതുകൊണ്ട് ഞങ്ങൾ ഇപ്പോഴത്തെ കുഞ്ഞുങ്ങളെല്ലാം ഇതിനെ നല്ല രീതിയിൽ തന്നെ സഹകരിക്കുന്നുണ്ട്, നല്ല രീതിയിൽ തന്നെ പോകുന്നുണ്ട്. ഭക്തിയുണ്ട്, ഭയമുണ്ട്, എല്ലാം നല്ല രീതിയിലാണ് വരുന്നുണ്ട്. അത് ഞങ്ങൾ ഭയങ്കര സന്തോഷമുണ്ട്. അതെ, പിന്നെ നല്ലൊരു ഇതല്ലേ ഇപ്പോഴത്തെ തലമുറ അങ്ങനെ ഇല്ല, എല്ലാവരും മൊബൈൽ ഇതിൽ കളിക്കുന്ന കാലഘട്ടമല്ലേ. അപ്പൊ ഞങ്ങളെ സമൂഹത്തിൽ അങ്ങനെ ഒരു മാറ്റം വന്നത് ഞങ്ങൾക്ക് ഭയങ്കര സന്തോഷമാണ്. അത് അമ്മയുടെ ഒരു ലീലാവിലാസമാണ്. അതെ, ഞങ്ങൾ ഉത്സവ കാലഘട്ടത്തില് ഞങ്ങൾക്ക് ബാലായ്മല വന്നു പോയെങ്കിൽ അപ്പുറത്തെ താമസമായിട്ട് അങ്ങോട്ടുള്ള താമം, അപ്പുറം വടക്കു ഭാഗത്തെ താമസത്തിന്റെ അച്ഛന്മാരെ ഇങ്ങോട്ട് ക്ഷണിക്കും, അതിന്റെ ആചാരചിട്ടങ്ങൾ എടുക്കാൻ പറ്റും. ഇപ്പൊ ഇതിന്റെ ഇടയിൽ ഞാൻ വേറൊന്ന് ചോദിക്കുന്നത്, ഈ അച്ഛന്മാർ നിങ്ങളിൽ പറയുന്നതാണ് മെയിൻ, ഈ കാരണവർ അച്ഛന്മാർ. എന്താണ് ഈ അച്ഛന്മാർ പറയുന്നത്, അതിന്റെ വിശിഷ്ടത എന്താണ്? അത് ഓരോരോ ദൈവത്തിന്റെ ആചാരത്തിനനുസരിച്ചിട്ട് കാരണവരായിട്ട് ഞങ്ങൾ തറവാട് വക കൊടുക്കുന്നുണ്ട്. അത് പരമ്പരമായിട്ട് വരുന്നത് ആചാരസ്ഥാനം. അത് ഓരോരോ ദേവിക്ക് ഗുരുക്കാർ അതേപോലെ
ആദ്യം ഈ അമ്പലത്തിന്റെ ഗുരുസ്ഥാനമാണ്. ഒരു ദേവീന്റെ ഗുരുസ്ഥാനങ്ങളുണ്ട്. കാരണം എന്ന് പറഞ്ഞ ഗുരുസ്ഥാനം അതൊരു തറവാടുണ്ട്. ഞങ്ങൾ തറവാട് കയറുണ്ടാവും. ഈ ഒരു തറവാട്ടിന് ഓരോരോ ഗുരുസ്ഥാനങ്ങളുണ്ട്. ആ ഒരു ദേവിക്ക് ഒരു ഗുരുവാണ്. അപ്പൊ ഒരു കാരണ ഒരു സ്ഥാനം. പിന്നെ മെയിൻ ഒരു പൂജാരി. അവർ ജോലി എന്താണ്? അവർ ജോലി അവര് സമുദായത്തിൽ ജോലിക്ക് പോവാ. പിന്നെ ചില ഇപ്പൊ ജോലിക്ക് പോകാൻ പറ്റാതെ വ്യവസ്ഥ ഉണ്ടാന്ന്. അപ്പൊ പിന്നെ ഇവിടെ ജോലി പറഞ്ഞാൽ ഈ അമ്പലത്തിന്റെ ജോലി പറഞ്ഞാൽ ഈ ബാക്കിയുള്ള അവർക്ക് സഹായിയായിട്ട് നിൽക്കണം. വെളിച്ചപ്പാടന്മാർക്ക് ആയുധങ്ങള് അത് കൊടുക്കാൻ ഇത് കൊടുക്കാനെല്ലാം അവർ പറഞ്ഞു കൊടുക്കാൻ. പിന്നെ പ്രാർത്ഥന കാര്യങ്ങളെല്ലാം ആ ദൈവത്തിന്റെ പ്രാർത്ഥന കാര്യങ്ങൾ ആ ദൈവത്തിന്റെ ഇതെല്ലാം നോക്കാൻ ചുമതല ഫുള്ള് ആ കാരണസ്ഥാനം. അച്ഛന്മാർ ഇവരെ മൊത്തത്തില് പറഞ്ഞ അച്ഛന്മാർ ആചാരസ്ഥാനം വഹിച്ചത് കൊണ്ട് ആചാരമാരെ ബഹുമാനത്തോടെ ഞങ്ങൾ അച്ഛന്മാരെ വിളിച്ചിട്ട് ബഹുമാനിക്കുന്നത്. അതിൽ വെളിച്ചപ്പാട് ഉണ്ട്, പൂജാരി സ്ഥാനം പൂജ വഹിക്കുന്ന ആളുണ്ട്. ഈ മൊത്തത്തില് അച്ഛന്മാർ അവർക്ക് പ്രത്യേകമായിട്ട് എന്തെങ്കിലും നിഷ്ഠയുണ്ടോ? അവർ വീട്ടിലേക്ക് പോകരുത് അങ്ങനെ സ്വന്തം വീട്ട് അങ്ങനെ വീട്ടിൽ പോകുന്നില്ലെങ്കിൽ ശുദ്ധിയുള്ള വീട്ടിലേക്ക് പോവാ അറിഞ്ഞിട്ട് മനസ്സിലാക്കിക്കൊള്ളണം. മറ്റേ ജയില് ഭക്ഷണ കാര്യങ്ങളെല്ലാം അതിൽ ക്രമമുണ്ട്. ഞങ്ങൾ ഇയർ പണ്ട് നടത്തിയ അതേ ചിട്ടപ്രകാരമാണ് ഇപ്പോൾ വരുന്നത്. ഭക്ഷണ കാര്യങ്ങളും ബാക്കിയുള്ള കല്യാണം കഴിയാത്തവരുണ്ട്, കല്യാണം കഴിക്കുക. അതിന് ക്രമങ്ങളെല്ലാം ആ ഈ ചിട്ടയിൽ കഴിക്കുന്നുണ്ട്. അതിനൊരു പ്രശ്നമില്ല. ശുദ്ധം ആ ഈ ഭക്തി അതെല്ലാം ആ സമയത്ത് ഇവിടെ കാര്യങ്ങൾ നടക്കുന്ന സമയത്ത് നല്ല മുമ്പേ ഒരാഴ്ച കൊണ്ട് സിദ്ധത വേണം. ഈ ഭഗവതിയുടെ നിങ്ങൾ മെയിൻ ഭഗവതിയാണ് ആരാധിക്കുന്നത്. ഈ എങ്ങനെ തോന്നുന്നു നിങ്ങൾ ദേവിയുടെ ഒരു അവതാരമാണ് ഭഗവതി. അപ്പൊ നിങ്ങൾക്ക് ആ ദേവിയുടെ ആ ഭഗവതി ഭാവം പറയും, ഭഗവതിയുടെ ഭാവം. നിങ്ങളിപ്പോ കുറെ നല്ല എന്ത് അനുഭവമുള്ളവർ. അപ്പൊ നിങ്ങൾക്ക് ഭഗവതിനെ പറ്റി എന്താണ്? അമ്മേന്റെ ഒരുപാട് അമ്മ വിളിച്ചാൽ വിളി കേൾക്കുന്ന പുറത്ത് അമ്മ ഉണ്ടാവും. ഞങ്ങൾ എന്ത് സങ്കടം ഞങ്ങൾ പറഞ്ഞാലും ഞങ്ങൾക്ക് അനുഭവം ഉണ്ട്. അങ്ങനത്തെ ഒരുപാട് ഞങ്ങൾക്ക് ആ വിളിച്ചാൽ പുറത്ത് കയറ്റി ഞങ്ങളെ കൈ പിടിച്ച് മുമ്പോട്ട് കൊണ്ടുപോയി. ഏത് കഷ്ടപ്പാടിൽ ഞങ്ങൾ മുമ്പോട്ട് വന്നിരുന്നു. എന്ത് ദാരിദ്ര്യത്തിൽ ഞങ്ങൾ എന്തില്ലെങ്കിൽ അത് അമ്മയെ വിളിച്ചാൽ എന്തായാലും ഒരു വഴി കാണിച്ചു കൊടുക്കുന്ന ഞങ്ങളുണ്ട്. അങ്ങനെ ഉണ്ടായിരുന്നു. അതിന്റെ ഒരു ഭക്തി അങ്ങനെയല്ല നിങ്ങൾ. പിന്നെ വെളിച്ചപ്പാടന്മാർ പറഞ്ഞെങ്കിൽ ദൈവം തന്നെ അവരെ തൊടണം. ഞങ്ങൾ നിശ്ചയിക്കുന്നില്ല, കാരണന്മാരെ മാത്രം നിശ്ചയിക്കുന്നില്ല. വെളിച്ചപ്പാടന്മാരെ ദൈവം തന്നെ തൊട്ടിട്ട് അവരെ ഏറ്റെടുക്കുന്നത്. നിങ്ങൾ എന്ത് പറയുന്നു? ಪ್ರಧಾನ ಕಾರ್ಯಕರ್ತ ಶಿವಪ್ರಸಾದ್ ರೈ ನಡುಮನೆ ಇದ್ದಾರೆ. ನಿಮಗೆ ಸ್ವಾಗತ. ಈಗ ಇಷ್ಟು 6 ದಿವಸ ನಡೆಯುವ ಕಾರ್ಯಕ್ರಮದ ಊಟೋಪಚಾರ ಮತ್ತೆ ಸ್ವಾಗತ ಇದೆಲ್ಲ ಹೇಗೆ ಇದರ ವ್ಯವಸ್ಥೆ? ಇಲ್ಲಿಯ ಮುಖ್ಯ ವ್ಯವಸ್ಥೆ ಅಂದ್ರೆ ಅನ್ನದಾನದ್ದು. ಯಾರು ಬಂದವರು ಅನ್ನ ನೀರು ಇಲ್ಲ ತಾಯಿಯ ಸನ್ನಿಧಿಗೆ ಬಂದವರು ಹೊಟ್ಟೆ ತುಂಬ ಅನ್ನದಾನ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ ಇದು ಬೆಳಿಗ್ಗೆ 7 ಗಂಟೆಯಿಂದ ಚಾ ಇನ್ನಿತರ ವ್ಯವಸ್ಥೆಗಳು ತಿಂಡಿ ಎಲ್ಲ ಇದಾಗಿ ರಾತ್ರಿ 11 ಗಂಟೆಯವರೆಗೆ ಈ ಅನ್ನದಾನದ ಒಂದು ವ್ಯವಸ್ಥೆ ನಿರಂತರವಾಗಿ ನಡೀತಾ ಇರ್ತದೆ. ಹಾಗೆ ಎಲ್ಲರ ಸಹಕಾರವನ್ನು ನಾವು ಹೊರೆಕಾಣಿಕೆ ಇದೆಲ್ಲ ಬಹುಶಃ ಇನ್ನು ಮುಂದೆ ದಿವಸದಲ್ಲಿ ಇರಬಹುದು, ಬರ್ಲಿಕ್ಕಿದೆ. ಆಗ ಈ ಪರಿಸರದ ಎಲ್ಲ ದೇವಾಲಯಗಳು ಭಕ್ತರು ಇವರೆಲ್ಲ ಸೇರಿ ಈ ಕ್ಷೇತ್ರಕ್ಕೆ ಬೇಕಾದಂತ ಎಲ್ಲ ಏನು ನೆರವನ್ನು ಕೊಡುವಂತ ಭರವಸೆಯನ್ನು ಈಗಾಗಲೇ ನೀಡಿದ್ದಾರೆ. ಆ ರೀತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಕ್ಷೇತ್ರದ ಪೆರುಂಕಳಿಯಾಟ ಮಹೋತ್ಸವದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಪದಾಧಿಕಾರಿಗಳಲ್ಲಿ ಒಬ್ಬರಾದಂಥ ಕಿರಣ್ ಮಾಡ ನಮ್ಮ ಜೊತೆ ಇದ್ದಾರೆ. ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರು ಈ ಸಮಿತಿಯ ಕಿರಣ್ ಮಾಡ ಅವರು. ತುಳು ಏನು ಸಾಂಸ್ಕೃತಿಕ ಆ ಒಂದು ವಲಯದಲ್ಲಿ ಗುರುತಿಸಿಕೊಂಡವರು, ದೈವಾರಾಧನೆ ಈ ಕ್ಷೇತ್ರಗಳಲ್ಲೆಲ್ಲ ಗುರುತಿಸಿಕೊಂಡವರು. ಇದೀಗ ಈ ಇಲ್ಲಿ ಮಾಡಿರುವಂತಹ ಅರಸಿನ ಬೆಳೆ ಅಂತ ಹೇಳ್ತಾ ಇದ್ದೀವಿ. ಏನು ಇದು ಪೆರುಂಗಳಿಯಾಟಕ್ಕೆ ಬೇಕಾಗಿ ಪ್ರಸಾದ ರೂಪದಲ್ಲಿ ಕೊಡ್ಲಿಕ್ಕೆ ಬೇಕಾಗಿ ಮಾಡಿದಂತ ಬೆಳೆಸಿದಂತ ಶುದ್ಧ ಸಾವಯವದಲ್ಲಿ ನಾವು ಮಾಡಿದಂತ ಇದು ಕೃಷಿ. ಇದು ದೇವಸ್ಥಾನದ ಪ್ರಸಾದಕ್ಕೆ ಇದಕ್ಕೆಲ್ಲ ಬಳಸುವಂತೆ. ಬೇರೆ ಏನು ಬೆಳೆಸಿದ್ದೀವಿ ನಾವು ತರಕಾರಿ ಕೃಷಿಯನ್ನು ಮಾಡಿದ್ದೇವೆ. ಈಗ 2 ಪ್ರಾದೇಶಿಕ ಸಮಿತಿಗಳಾಗಿ ಕೊಯಕೂಡ್ಲು ಮತ್ತು ಕೈತೋಡು ಪ್ರಾದೇಶಿಕ ಸಮಿತಿಗಳು ಸೌತೆ ಮತ್ತೆ ಚೀನಿಕಾಯಿ ಮತ್ತೆ ಕುಂಬಳಕಾಯಿ ಇಂಥದನ್ನೆಲ್ಲ ಬೆಳೆಸಿದ್ದೇವೆ. ಈ ಉತ್ಸವಕ್ಕೋಸ್ಕರ ಸಾವಯವ ರೀತಿಯಲ್ಲಿ ಮಾಡಿದ್ದೇವೆ. ಅದೇ ರೀತಿ ಸಾವಯವ ರೀತಿಯಲ್ಲಿ ನಾವು ಭತ್ತ ಬೇಸಾಯ ಕೂಡ ಮಾಡಿದ್ದೇವೆ, ಭತ್ತ ಕೃಷಿ ಮಾಡಿದ್ದೇವೆ. ಈಗ ಅದರ ಕಟಾವು ಕೂಡ ಆಯ್ತು, ಎಲ್ಲ ರೆಡಿಯಾಗಿ ನಾವೀಗ ಇದಂತದ್ದು ಭತ್ತ ಎಲ್ಲ ಶೇಖರಿಸಿಟ್ಟಿದ್ದೇವೆ. ನೆಕ್ಸ್ಟ್ ನಾಳೆ ಇತ್ತೀಚೆಗೆ ನಮ್ಗೆ ಇನ್ನು ಎಂತದ್ದು ಭತ್ತ ಅಳೆಯುವಂತ ಕ್ರಮ ಮುಂದಿನ ವಾರದಲ್ಲಿ ಕಾರ್ಯಕ್ರಮ ಇದು ಮಾಡಿ ಬಾಕಿ ಇದನ್ನು ನಾವು ಅನ್ನ ಪ್ರಸಾದಕ್ಕೆ ಉಪಯೋಗ ಮಾಡ್ತೇವೆ. ಆ ರೀತಿಯಲ್ಲಿ ನಾವು ಸಾವಯವ ರೀತಿಯಲ್ಲೇ ಮಾಡುವುದು.
ಈ ಸ್ಥಳ ಅಲ್ಲ ದೇವಸ್ಥಾನಕ್ಕೆ ಸಂಬಂಧಿಸಿದ ಅಲ್ಲ, ಅಲ್ಲಲ್ಲ, ಇದೆಲ್ಲ ಒಬ್ಬೊಬ್ಬರದ್ದು ವ್ಯಕ್ತಿಗಳದ್ದೇ. ಅವರು ಈಗ ಈ ಕ್ಷೇತ್ರಕ್ಕೆ ಬೇಕಾಗಿ ಮಾಡ್ಲಿಕ್ಕೆ, ಕೃಷಿ ಮಾಡ್ಲಿಕ್ಕೆ ಉಚಿತವಾಗಿ ಉಚಿತ. ಇದೀಗ ಹಳದಿ ಇದು ಈ ಅರಿಶಿನ ಕೃಷಿಗೆ ಇದು ಸತ್ಯನಾರಾಯಣ ರೈ ಅಂತ ಹೇಳುವವರು ಕೊಟ್ಟಂತ ಸ್ಥಳ. ಅದೇ ರೀತಿ ಭತ್ತ ಪ್ರಕಾಶ್ ಭಂಡಾರಿ ಮತ್ತೆ ವಿಠಲ್ ರೈ ಮತ್ತೆ ಕಿರಣ್ ಮಾಡ, ಹಾಗೆ ನಾವು ಮೂವರು ಕೊಟ್ಟಂತ ಸ್ಥಳ. ಅದೇ ರೀತಿ ಪ್ರಾದೇಶಿಕ ಇದಕ್ಕೆ ಬೇಕಾಗಿ ಕಾಯ್ಕೂಡ್ಲು ಪ್ರಾದೇಶಿಕ ಸಮಿತಿಯವರು ಮಾಡಿದ್ದಾರೆ. ಅದೇ ರೀತಿ ಕೈತೋಡಲ್ಲಿ ಪ್ರಾದೇಶಿಕ ಸಮಿತಿಯವರು ಮಾಡಿದ್ದಾರೆ. ಈಗೆಲ್ಲ ಎಲ್ಲರೂ ನಾವು ಊರಲ್ಲಿ ಈಗ ಒಂದು ನಮ್ಮ ವೀಕ್ಷಕರಿಗೆ ಒಂದು ಅವರ ತಿಳುವಳಿಕೆಗೋಸ್ಕರ ಕೇಳುವಂತದ್ದು, ಇದೀಗ ಅರಸಿನ ಕೃಷಿ ಹೇಗೆ, ಇದರ ವ್ಯವಸ್ಥೆ ಹೇಗೆ ಮಾಡುವಂತದ್ದು ಅಂದ್ರೆ ಹೇಗೆ ಬೀಜ ಹಾಕಿ ಎಷ್ಟು ಸಮಯದ ನಂತರ ಅದು ಹೇಗೆ? ಅದರ 3 ತಿಂಗಳಿಗೆ ಮೊದಲು ನಾವು ಬೀಜ ಹಾಕಿದ್ದೇವೆ. ಬೀಜ ಹಾಕಿ ಎಲ್ಲ ನಾವು ಬಾಕಿ ಇದೆಂತದ್ದು ರಾಸಾಯನಿಕ ವಸ್ತುಗಳನ್ನೆಲ್ಲ ಹಾಕಿಲ್ಲ, ಸಾವಯವ ರೀತಿಯಲ್ಲಿ ಮಾಡಿದ್ದೇವೆ. ಅದಾಗಿ ನೀರು ಹೇಗೆ? ಅಲ್ಲ ನಿತ್ಯ ನೀರೇನಿಲ್ಲ. ಇದು ಫಸ್ಟಿಗೆ ಮಳೆಗಾಲದಲ್ಲಿ ಮಾಡುವಂತಹ ಕೃಷಿ. ಮಳೆಗಾಲದಲ್ಲಿ ಫಸ್ಟಿಗೆ ನಟ್ಟು ಇದಾಗಿ ಆಮೇಲೆ ಮಳೆಗಾಲ ಲಾಸ್ಟಿಗೆ ಆಗುವಾಗ ಬಾಕಿ ಕಟಾವಿಗೆ ಎಷ್ಟು ಸಮಯ ಬೇಕು? ಕಟಾವಿಗೆ ಒಂದು 4 ತಿಂಗಳಲ್ಲಿ ಆಗ್ತದೆ. ಈಗಾಗಲೇ ಇದು ಆಗಿದೆ, ಈಗ ರೆಡಿ ಆಗಿದೆ. ಇದು ಬೆಳೆದು ಒಣಗುತ್ತಾ ಬಂದ್ರೆ ಅಲ್ಲಿ ರೆಡಿ ಆಗಿದೆ ಅಂತ ಲೆಕ್ಕ. ಇದು ಕಂಪ್ಲೀಟ್ ಈಗ ಇನ್ನು ಒಣಗಿ ಇದು ಕಂಪ್ಲೀಟ್ ಎಲೆ ಕಂಪ್ಲೀಟ್ ಒಣಗ್ತದೆ. ಅಲ್ಲಿ ಈಗ ಒಣಗಿ ಉಂಟಲ್ಲ, ಅದೆಲ್ಲ ಈಗ ರೆಡಿ ಆದ್ದು. ಅದನ್ನು ಮೇಲಿಂದ ಇದು ತೆಗೆದು ಅಡಿಯಿಂದ ಇದನ್ನು ಗಡ್ಡೆ ಗಡ್ಡೆಯನ್ನು ತೆಗೆಯುವಂತದ್ದು, ಆಮೇಲೆ ಅದನ್ನು ಒಣಗಿಸುವಂತದ್ದು. ಅಲ್ಲ ಇದು ಎಂತದ್ದು ತೊಳೆದು ಇದು ಮಾಡಿ ಬೇಯಿಸ್ಲಿಕ್ಕೆ ಉಂಟು. ಬೇಯಿಸಿ ಒಣಗಿಸಿ ಆಮೇಲೆ ಹುಡಿ ಮಾಡುದು. ಬೇಯಿಸಿ ಒಣಗಿಸಿ ಆಮೇಲೆ ಹುಡಿ ಮಾಡುದು. ಹೌದೌದು. ಇದು ಮೊದಲು ಮಾಡಿದ್ದಿದೆ ಅಲ್ಲ, ಈ ಪೆರುಂಕಳಿಯಾಟಕ್ಕೆ ಮಾತ್ರ? ಪೆರುಂಕಳಿಯಾಟಕ್ಕೆ ಮಾತ್ರ ಈಗ ಇದಾಗಿ ಮಾಡಿದ್ದು. ಬಾಕಿ ಕೃಷಿಯಾಗಿ ಮಾಡುವಂತದ್ದು ಉಂಟು. ಹೀಗೆ ವೀಕ್ಷಕರೇ, ಈಗ ನೋಡಿದ್ದೀರಿ ನಾವು ಈ ಸಮುದಾಯದ ಒಳಗಡೆ ಭಕ್ತಿ ಎನ್ನುವಂಥದ್ದು ಯಾವ ರೀತಿ ಸ್ಫುರಣ ರೂಪದಲ್ಲಿ ಬರ್ತದೆ ಎನ್ನುವಂಥದ್ದು ಇಲ್ಲಿ ಕಾಣ್ತಾ ಇದ್ದೇವೆ. ದೇವಿ ಅಥವಾ ಭಗವತಿಯನ್ನು ಸ್ವಂತ ಒಂದು ತಮ್ಮದೇ ಆದ ಶಕ್ತಿ, ತಮ್ಮನ್ನು ರಕ್ಷಿಸ್ತಿರುವಂಥ ಏಕಮಾತ್ರ ಆ ಶಕ್ತಿ ಎನ್ನುವಂಥ ಭಾವದೊಡನೆ ಆ ಭಕ್ತಿಯ ಪರಾಕಾಷ್ಠೆಯ ಒಂದು ಭಾವವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಮ್ಮ ಸನಾತನ ಧರ್ಮದಲ್ಲಿ, ಇಲ್ಲಿಯ ಸಮಾಜದಲ್ಲಿ, ಪ್ರತಿಯೊಂದು ಸಮುದಾಯದಲ್ಲಿಯೂ ಕೂಡ ಇಂತಹ ಆರಾಧನಾ ಪದ್ಧತಿಯೇ ನಮ್ಮನ್ನು ಇಷ್ಟೊಂದು ವಿಶಿಷ್ಟವಾದ ಸಂಸ್ಕೃತಿಯನ್ನಾಗಿಸಿದ್ದು. ಅದರ ಭಾಗವಾಗಿ ಎಲ್ಲ ಕಡೆ ದೇವಸ್ಥಾನಗಳು, ದೇವಾಲಯಗಳು, ಕೊಟ್ಟಿ ಅಂತ ಹೇಳ್ತೇವೆ, ಕೊಟ್ಟಿಯಗಳು, ಈ ರೀತಿ ಬೇರೆ ಬೇರೆ ಕೋಟಿ ಚೆನ್ನೈಯರ ಆ ಒಂದು ಸ್ಥಾನಗಳಿರ್ಬೋದು. ಹೀಗೆ ಬೇರೆ ಬೇರೆ ರೂಪದ ವಿವಿಧ ಆಚರಣೆಗಳು ಕನ್ನಡ, ತುಳು, ಮಲಯಾಳ, ಹೀಗೆ ವಿವಿಧ ಸಂಸ್ಕೃತಿಯಲ್ಲಿ ಅದು ನಮ್ಮ ಈ ಕರಾವಳಿಯಾದ್ಯಂತ ಬೆಳೆದು ಬಂದಿರುವಂಥದ್ದು. ಅದು ಇನ್ನೂ ಕೂಡ ಜೀವಂತ ಆಗಿದೆ, ಇನ್ನೂ ಕೂಡ ನಮ್ಮ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಇನ್ನೂ ಸಾರ್ತಿದೆ. ದುರಿತದಲ್ಲಿರುವಂತಹ ಜನರ ಸಂಕಷ್ಟಗಳಿಗೆ ಧ್ವನಿಯಾಗಿ ಆ ಭಗವತಿ ಪ್ರತಿಯೊಬ್ಬ ಭಕ್ತರನ್ನು ಕೂಡ ಪೊರೆಯುತ್ತಾನೆ, ಬೆಳೆಸುತ್ತಾಳೆ ಎನ್ನುವುದಕ್ಕೆ ಇಂತಹ ಆಚರಣೆಗಳು ಸಾಕ್ಷಿಯಾಗಿದೆ ಅಂತ ಹೇಳಿಕೊಂಡು ಈ ಒಂದು ಕಳಿಯಾಟ ಮಹೋತ್ಸವದ ಈ ಒಂದು ಪರಿಚಯಾತ್ಮಕ ಮಾಹಿತಿಯನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ. ಬನ್ನಿ ನಾವೆಲ್ಲ പെരുങ്കളിയാട്ടವನ್ನು വീക്ഷിಸೋಣ. അമ്മന്റെ അടുത്ത് വന്നിട്ട് കുട്ടികൾ ഇല്ലെങ്കിൽ അതിന്റെ ഒരു സന്താന ഭാഗ്യം ചെറിയ ആൾക്ക് കൊടുത്തിട്ടുണ്ട്. അടുത്ത കാലഘട്ടത്തിൽ വരെ കൊടുത്തിട്ടുണ്ട്. ഉദ്യോഗ സംബന്ധമായ അതിലും കൊടുത്തിട്ടുണ്ട്. ആരോഗ്യ സംബന്ധമായ അതിലേക്കും മെച്ചമുണ്ട്. എന്തെങ്കിലും ബുദ്ധിമുട്ടാക്കില്ല, ആർക്കും ബുദ്ധിമുട്ടാക്കി നല്ല എലി. അതാണ് ആൾക്കാർ വിശ്വാസത്തില് ആൾക്കാർ കുറെ ദൂരത്തിനെല്ലാം വന്നിട്ട് അമ്മന്റെ അടുത്ത് പ്രാർത്ഥിക്കുന്നത്. പിന്നെ ഞങ്ങളിൽ ഭജന ഉണ്ട്, ഞങ്ങൾ ഭജന സംഘം. ഭജനയില് ആഴ്ച കാസർഗോഡ് ഭജന സംഘത്തിൽ ഭജന ഉണ്ട്. കാസർഗോഡ് ഇവിടെ നവരാത്രിക്ക് ഭജന അവതരിപ്പിക്കുന്നത്. ആ ഭജന ഈ സങ്കീർത്തനത്തിലെല്ലാം ഞങ്ങൾ കുട്ടികളെല്ലാം കൂട്ടിയിട്ടാണ് നല്ല രീതിയിൽ ചെയ്യുന്നത്. ನೋಡಿ, ಅವರ ಭಾವ ಭಕ್ತಿ ಎನ್ನುವಂಥದ್ದು ಮತ್ತೊಮ್ಮೆ ನಮ್ಮ ಗಮನಕ್ಕೆ ಬಂತು. ಅವರು ಭಜನೆ ಮಾಡುವಂಥದ್ದು, ಅವರ ಆರಾಧನಾ ಕ್ರಮಗಳು. ಬನ್ನಿ, ಜನವರಿ ತಿಂಗಳಲ್ಲಿ ನಡೆಯುವಂತಹ ಪೆರುಂಕಳಿಯಾಟ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಏನು ಉತ್ಸಾಹದಿಂದ ಭಕ್ತಿ ಪರವಶರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ಈ ಪುಟ್ಟ ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯಗಳೊಡನೆ ಭೇಟಿಯಾಗೋಣ. ನಿತ್ಯ ಸುದ್ದಿಗಳಿಗಾಗಿ ಸಮರಸಸುದ್ದಿ.com ವೆಬ್ಸೈಟನ್ನು ನೋಡಿ, ಹಾಗೆ ಸಮರಸ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ, ಮಾಹಿತಿಗಳನ್ನು ಇತರರೊಡನೆ ಹಂಚಲಿಕ್ಕೆ ಶೇರ್ ಮಾಡಿ ಅಂತೇಳಿ ಹಾರೈಸಿಕೊಂಡು ಮುಗಿಸ್ತಾ ಇದ್ದೇನೆ. ವಂದನೆಗಳು. ഭക്തന്മാരോടും എല്ലാവരോടും പറഞ്ഞു വന്നില്ലെങ്കിൽ ജനുവരി 19 24 വരെ നടത്തുന്ന ഈ പെരുങ്കളിയാട്ട മഹോത്സവമാണ് കുറേ കാലഘട്ടത്തിൽ മുമ്പ് കഴിഞ്ഞത്. അത് ഇതുവരെ ആർക്കും കാണാൻ പറ്റിയിട്ടില്ല. ആ കാണാനുള്ള ഭാഗ്യം എല്ലാവർക്കും ഉണ്ടാകട്ടെ. അതുമാതിരി ആ കാര്യത്തിന് എല്ലാവരും വന്നിട്ട് ആ കാര്യത്തിന് ചന്തത്തിൽ നടത്തിയിട്ട് അമ്മൻ്റെ കൃപയ്ക്ക് പാത്രരാകണമെന്ന് വിനയപൂർവ്വം അപേക്ഷിക്കുന്നു. ಎತ್ತಿದ ಭಗವದ್ಭಕ್ತ ಬಂಧುಲೆ, ನಮ್ಮ ಈ ಭೂಮಿಯಪ್ಪನ ಜಕ್ಕೆಲು ಪಚ್ಚೆ ಪಜೀರದ ತುತ್ತೈತೋಡು ಬಾರಿ ಪೊರ್ಲ ಪೊಲಿಪುಡು ನೆಲೆ ಉಂತಿಟ್ಟು
ನೆಟ್ಟ ತುಳುವಪ್ಪನ ಜಕ್ಕೆಲು ಬಡಕಾಯಿಡು ಬಾರ್ಕೂರು ತೆನಕಾಯಿಡು ಮಲಯಾಳ ಮೂಡಾಯಿಡು ಸಹ್ಯಾದ್ರಿ ಬೊಟ್ಟು ಪಡ್ಡೆಯಿಡು ಕಡಲೆ ಅರುವಾದು ಬಾರಿ ಪೊರ್ಲ ಬಲಿಪಡು ನೆಲೆವಂತಿನ ಈ ತುಳುವಪ್ಪನ ಜಕ್ಕೆಲು ಈ ಮಣ್ಣಡು ದೈವ ದೇವರನ ನೆಲೆ ನಮ್ಮ ಹಿರಿಯಾಕ್ಲೆ ಆರಾಧನೆ ಮಲ್ತೊಂದು ಬತ್ತಿನಂಚಿನ ದೈವ ದೇವರನಂಚಿನ ನೆಲೆ ಎನಿಕಾನಾಗ ಬೇತೆ ಬೇತೆ ರೀತಿಯಲ್ಲಿ ನಮಕು ಅವು ತೀಯರದಿಕ್ಕೊಂದುಂಡು ಐನ್ ನಮಕ ಕಣ್ಣಾರೆ ತೂದು ಸಂತೋಷ ಪಡೆಪನಂಚಿನ ಭಕ್ತಿ ಪರವಾಯಿನಂಚಿನ ಕಾರ್ಯಕ್ರಮ ಪಾಲು ಪಡೆಪನಂಚಿನ ಭಾಗ್ಯ ನಮಕು ಮಾತೆರೆಗಲ್ಲ ಈ ಭೂಮಿಗೆ ಬರೋದುಂಟು ಐಟ್ ಪ್ರಾಧಾನ್ಯತೆ ಪಡೆಯನಂಚಿನ ನಮ್ಮ ಈ ಕಾಸರಗೋಡು ಜಿಲ್ಲೆದ ಕಾರಡಕ ಗ್ರಾಮ ಪಂಚಾಯತ್ ಆದೂರು ಗ್ರಾಮಡು ಆದೂರು ಭಗವತಿ ಪಂತ್ ಪುಗರ್ತೆಯನ್ನು ಪಡೆದು ಬತ್ತಿಂಚಿ ಭಕ್ತರಿಗೆ ಅನುಗ್ರಹ ಕೊರೊಂದಿಪ್ಪನಂಚಿನ ದೇವಿ ಭಗವತಿ ಅಪ್ಪನ ಸನ್ನಿಧಿಡು ದುವೆ ಬರ್ಪುನ ಜನವರಿಗೆ 11 ಬೆಳೆದು 24 ಮುಟ್ಟ ಆ ಪೆರುಂಗಳಿಯಾಟ ಮಹಾಕಳಿಯಾಟ ನಡಪೆರುಂಡು ಆಜಿ ದಿನ ನಡಪುನಂಚಿನ ಈ ಕಳಿಯಾಟಡು ಬೇತೆ ಬೇತೆ ಕಾರ್ಯಕ್ರಮ ನಡಪೆರುಂಡು ಮಲ್ಪ ಆ ದೈವ ಕೋಲದ ಒಟ್ಟಿಗೆ ಅವೇ ಲೆಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚೆನೆ ಧಾರ್ಮಿಕ ಕಾರ್ಯಕ್ರಮ ಮಾತು ನಡಪೆರುಂಡು ನಮಕು ಮಾತೆರೆಗಳ ಒಂಜಿ ಪೊಸತ್ತಾಯಿನಂಚಿನ ಒಂಜಿ ಕಾರ್ಯಕ್ರಮವನ್ನು ಪನೊಳಿ ಆಪುಂಡು ದಯಪಂಡ 351 ವರ್ಷಗೂ ದುಂಬು ಇಂಚಿತ್ತಿನ ಕಾರ್ಯಕ್ರಮ ಆತನದ ಪನಪ ನಾವು ಕೇಂದ್ರದ ಮಾತ್ರ ಗೊತ್ತು ಅಂಡ ಐನು ತೂಯಿನಕ್ಲಿ ಏರ್ಲಜ್ಜಿ ದುಂಬದ ಅಕ್ಲನ ಹಿರಿಯಾಕ್ಲ ಪಂತೆರ್ ಇಂಚೆ ಇಂಚೆ ನಡತೆನಿಗೆ ಅದು ಬಂತು ಐಕ್ಕೆ ಸಾಕ್ಷಿ ಆದ ಉಳ್ಳಾಯ್ನೆ ಒಂಜಿ ಕಲಶ ಪಾತ್ರ ಮಾತ್ರ ಮಲ್ಪ ಉಳ್ಳಾಯ್ನೆ ಬಕ್ಕ ದಾಲ ನಮಕು ತೀಯರಜ್ಜಿ ಅವಿಡ್ದ ಬೊಕ್ಕ ಮಲ್ಪ ಜ್ಯೋತಿಷ್ಯ ಮುಖೇನ ಚಿಂತನೆ ಮಲ್ತದು ಅವೆಟ್ಟು ನಮ್ಮ ಬೋಳಾಯಿನಂಚಿನ ಆ ಸಂಗ್ರಹ ಮಲ್ತದು ಆ ಪೆರುಂಗಳಿಯಾಟ ಕಾರ್ಯಕ್ರಮಕ್ಕೂ ನಾವು ಮಾತೆರ್ಲ ಪದ್ಯ ದಿವಂಡ ಅಂಚೆನೆ ಐತ ಮುಖೇನ ನಾವು ಮಾತೆರ್ಲ ಊರ್ದಕನ ಮಾತದ್ಲೆತ್ತೊಂದು ಸೇರೊಂದು ನಾವೊಂಜಿ ಸಮಿತಿ ರೂಪೀಕರಣ ಮಲ್ತದು ಐತ ಮುಖೇನ ಆ ಕಾರ್ಯಕ್ರಮವು ಮಾತೆರ್ಲ ಪದ್ಯ ದಿವಂಡ ಕಾರ್ಯಕ್ರಮಕ್ಕೆ ದುಂಬೈತೆ 1 ವರ್ಷದ ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮಗಳು ಮುಲ್ಪ ಆವೊಂದುಂಡು ಅವಿಡ್ದ ಬೊಕ್ಕ ನನೈತೆ ಕೆಲವು ಎಲ್ಲಂಜಿ 28ನೇ ತಾರೀಕಿಗೆ ಮುಲ್ತ ಎಲ್ಲಂಜಿ ಬೋಡಾಪನಂಚಿನ ಕೊಡಿಮರ ಆ ಒಂಜಿ ಮುಹೂರ್ತ ಕಾರ್ಯಕ್ರಮ ಕೊಡಿಮರ ಅಂಚನೆ ಮುಡಿಮರದ ಆ ಮುಹೂರ್ತ ಕಾರ್ಯಕ್ರಮ ಎಲ್ಲಂಜ ದಿನ ನಮ್ಮ ಆದೂರು ಗುತ್ತದ ಇಲ್ಲಲು ನಡಪೇರುಂಡು ಅವೇಡ್ದ ಬೊಕ್ಕ ಬೇತೆ ಬೇತೆ ಕಾರ್ಯಕ್ರಮಗಳು ಈ ಜಾಗೆಡ್ ನಡಪೇರುಂಡು ಐಕ್ಯ ಬೋಡಾಯಿನಂಚಿನ ತಯಾರಿ ನಮ್ಮ ಮಾತೇರ್ಲ ಸೇರ್ದು ಮತ್ತೊಂದುಲ್ಲ ಒಟ್ಟಿಗೆ ಬೇತೆ ಬೇತೆ ಸಬ್ ಕಮಿಟಿಲಿ ಮಾತವಲ್ಲ ಆಗ್ಲಿ ಮಾತ ಸೇರ ಒಂದು ಈ ಕಾರ್ಯಕ್ರಮ ಬರಲು ಅವಡು ಮನ್ಪನ ಉದ್ದೇಶವನ್ನು ದೀವೊಂದು ಆ ಮಾತೇರ್ಲ ಒಂಜಪ್ಪೆ ಜೋಕಲ್ ಲೆಕ್ಕ ಮುಲ್ಪ ಮಾತೆರ್ಲ ಆ ಬೆನ್ನಿ ಬೇಲೆ ಮತ್ತೊಂದುಲ್ಲ ಪಕ್ಕ ಕೈತಲಿಪುರಂಚಿನ ಜಮಾ ಮಸೀದ ಅಕ್ಲೆತ್ತೊಂಡ ಅವೇ ಲೆಕ್ಕ ಚರ್ಚಿದ ಅಕ್ಲೆತ್ತ ಮುಲ್ಪ ಒಟ್ಟಿಗೆ ಸೇರಾವಂಡ ಅವೇ ಲೆಕ್ಕ ನಮ್ಮ ಗ್ರಾಮಡಿತನ ಮಾತ ದೈವ ದೇವಸ್ಥಾನ ಭಜನಾ ಮಂದಿರ ಕುಟುಂಬದ ಇಲ್ಲಿ ಮೊದಲು ಮಾತಲೆತ್ತೊಂದು ಒಗ್ಗಟ್ಟಾದ ಬೇಲೆ ಮಲ್ಪುರಂಚಿನ ನಿಟ್ಟಿಡು ನಮ್ಮ ಮಾತೆರ್ಲ ಪದ್ಯದ ಕಾರ್ಯಕ್ರಮ ಮತ್ತೊಂದುಲ್ಲ ಅಂಚೆನೆ ಈ ಕಾರ್ಯಕ್ರಮ ಪೊರ್ಲ ಹೊಡೆದಂಡ ಮಾತೆರ್ಲ ಆ ಸ್ವಾರ್ಥ ಮನೋಭಾವದ ಅಂತೆ ಕೆಲಸ ಮಲ್ತಂಡ ಅಲ್ಪ ಅಪ್ಪೆನ ಸಾನ್ನಿಧ್ಯ ಅನುಗ್ರಹ ಏಪಗಲ ತಿಕ್ಕೊಂಡಿಗೆ ಅವಾಗ ಸ್ವಾರ್ಥ ಬಿಡುದು ನಾವು ಪ್ರತಿಯೊಳ್ಳ ಎಡ್ಡೆಪ್ಪದ ಮನಸ್ಸರ ಕೆಲಸ ಮಲ್ತನಾಟ ಅವೇ ನಮಕ್ ಒಂಜಿ ಸೇವೆ ಅಪ್ಪೆನ ಸೇವೆ ಎಂದು ಪನ್ಪನೆ ನಾವು ಮಾತೆರ್ಲ ಅಂಚೆನೆ ಈ ಸೇವೆನ ಮಲ್ಪೇರ ನಿಕ್ಲ ಮಾತೆರ್ಲ ಎಡ್ಡೆಪ್ಪದ ರೀತಿಯಲ್ಲಿ ಸಹಕಾರ ಕೊರ್ಲೆ ಈ ಪೆರುಂಗಳಿಯಾಟ ಪನ್ಪ ನಾವು ಒಂಜಿ ಲೋಕರ್ಮೆ ಪುಗರ್ತೆ ಪಡೆಪೇರ ನಿಕ್ಲ ಮಾತೆರ್ಲ ಎಡ್ಡೆಪ್ಪದ ಸಹಕಾರ ಕೊರ್ಲೆ ಆ ಪೆರುಂಗಳಿಯಾಟೋಡ ನಿಕ್ಲ ಮಾತೆರ್ಲ ಪಾಲು ಪಡೆಯಲೆ ಅಪ್ಪೆನ ಅನುಗ್ರಹ ಗೆತ್ತೊನ್ನೆ ಬಂದು ನಿಕ್ಲ ಮಾತೆರಡ್ಲ ಉಡಲ ದಿಂಜಿದು ಬಿನೆ